365 ದಿವಸ ಸೀಸನ್ ಇರ್ತಕ್ಕಂಥ ಒಂದು ಫ್ರೂಟ್. ಅದರ ಒಂದು ಲಾಭ ಎಷ್ಟು, ನಷ್ಟ ಎಷ್ಟು ಅಂತಕ್ಕಂಥದ್ದು ಸಾಕಷ್ಟು ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಇದು ಎಷ್ಟು ಎಕರೆ? 400 ಗಿಡ ಇದೆ ಸರ್. ಇದು ಬಹಳ ಕಡಿಮೆ ಬರೋದು ಇಳುವರಿ ಅಂತಕ್ಕಂಥದ್ದು ಪಾಯಿಂಟ್ ಇದೆ. ಲೇಬರ್ ಕಡಿಮೆ, ನೀರ್ ಕಡಿಮೆ, ಖರ್ಚು ಕಡಿಮೆ, ರೋಗಗಳು ಕಡಿಮೆ. 4000 kg ಇಂಟು 40 ರೂಪಾಯಿ, 1,60,000 ರೂಪಾಯಿ ಆಯ್ತು ಒಂದು ತಿಂಗಳಿಗೆ. ಅದು ತುಂಬಾ ಹತ್ರ ಮಾಡಿದಾಗ ಗಾಳಿ ಬೆಳಕು ಕಡಿಮೆ ಆಗಿ 2 ಬೆಳೆ 3 ಬೆಳೆಗೆ ಕ್ಲೋಸ್ ಆಗ್ತದೆ. ನಮಸ್ತೆ ರೈತ ಬಂದವರೇ, ನಾನಿವತ್ತು ಶ್ರೀನಿವಾಸಪುರ ತಾಲೂಕಲ್ಲಿದ್ದೀನಿ. ಸೊ ಇಲ್ಲಿ ರೈತರಿಗೆ ಇವತ್ತು ಬೆಳೆಗಳಲ್ಲಿ ಚಾಲೆಂಜ್ ಇರೋದೇನಂತಂದರೆ ಯಾವ ಬೆಳೆ ಮಾಡಬೇಕು, ಮಾಡಿದರೆ ಲೇಬರ್ ಎಷ್ಟು ಖರ್ಚು, ಬೇರೆ ಬೇರೆ ರಾಸಾಯನಿಕ ಗೊಬ್ಬರಗಳು ಎಷ್ಟು ಖರ್ಚು, ನಮ್ಮ ಇಳುವರಿ ಎಷ್ಟು, ಅದರ ಒಂದು ಲಾಭ ಎಷ್ಟು, ನಷ್ಟ ಎಷ್ಟು ಅಂತಕ್ಕಂಥದ್ದು ಸಾಕಷ್ಟು ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಇಂಥ ಒಂದು ಸಮಯದಲ್ಲಿ ಇಲ್ಲಿ ಈ ಜಾಗದಲ್ಲಿ ಇವತ್ತು ಬಾಳೆ ಅಂತಕ್ಕಂಥದ್ದು 365 ದಿವಸ ಸೀಸನ್ ಇರ್ತಕ್ಕಂಥ ಒಂದು ಫ್ರೂಟ್, ಆಲ್ ಸೀಸನ್ ಫ್ರೂಟ್ ಅಂತ ನಾವು ಹೇಳ್ಬಹುದು. ಇದನ್ನು 10-15 ವರ್ಷ ದೃಷ್ಟಿಕೋನ ಇಟ್ಟುಕೊಂಡು ನಿರಂತರವಾಗಿ ಬಾಳೆ ಬೆಳಿಲಿಕ್ಕೆ ಇಲ್ಲಿ ನಮ್ಮ ಆತ್ಮೀಯ ರೈತರೊಬ್ಬರು ಒಂದು ಗುಂಪು ಬಾಳೆ ಪದ್ಧತಿನ ಮಾಡಿದ್ದಾರೆ. ಪ್ರಾರಂಭಿಕವಾಗಿ ಗುಂಪು ಬಾಳೆನ ರಾಜ್ಯದಲ್ಲಿ ನಾವು ಎಲ್ಲ ಕಡೆಗೂ ತಗೊಂಬಂದಿದ್ದೀರಿ. ಸೊ ಅದನ್ನು ಇವರು ವಿಡಿಯೋಗಳ ಮುಖಾಂತರ ತಿಳ್ಕೊಂಡು ಈ ಗುಂಪು ಬಾಳೆನ ಮಾಡಿದ್ದಾರೆ. ಸೊ ಅವ್ರನ್ನ ಪರಿಚಯ ಮಾಡ್ಕೊಳ್ತಾ ಅದರ ಬಗ್ಗೆ ವಿಚಾರಗಳನ್ನ ಸ್ವಲ್ಪ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ ಸ್ವಾಮಿ. ಸರ್ ನಿಮ್ಮ ಹೆಸರು, ಊರು ಹೇಳಿ ಸರ್. ಸರ್ ನನ್ನ ಹೆಸರು DS ವೆಂಕಟರಾಮ ರೆಡ್ಡಿ ಅಂತ, ಯಲ್ದೂರು ಗ್ರಾಮ, ಶ್ರೀನಿವಾಸಪುರ ತಾಲೂಕು, ಕೋಲಾರ ಜಿಲ್ಲೆ. ನಾನು ಇದನ್ನು ಹಲವಾರು ಯೂಟ್ಯೂಬ್ಗಳಲ್ಲಿ ನೋಡಿ ಮತ್ತೆ ಈ ಒಂದು ಡಾಕ್ಟರ್ ಸಾಯಿಲ್ ಕಂಪ್ನಿಯವರ ಈ ಉಲ್ನಾಚಪ್ಪ ಸಾರ್ ಅವರ ಒಂದು ಸೆಮಿನಾರ್ಗಳನ್ನು ನೋಡಿ ಅದರಿಂದ ಪ್ರೇರಿತನಾಗಿ ಮತ್ತೆ ಮಧುರ್ ಅವರು ಒಂದ್ಸಲಿ ನನ್ನನ್ನು ಭೇಟಿ ಮಾಡಿ ನಮ್ಮ ಈ ಒಂದು ಡಾಕ್ಟರ್ ಸಾಯಿಲ್ ಇದೆ, ಅದನ್ನು ನೀವು ಬಳಸಿ ಉತ್ಕೃಷ್ಟವಾಗಿ ಬೆಳೆ ಬರುತ್ತೆ ಅಂತ ನನಗೆ ಮನವರಿಕೆ ಮಾಡಿಕೊಟ್ರು. ಅದರ ಪ್ರಕಾರ ನಾನು ಎಲ್ಲಾನು ಕುಲಂಕುಷವಾಗಿ ಪರಿಶೀಲಿಸಿ ಮತ್ತೆ ಇದಲ್ಲದೆ ನಮ್ಮ ನೆರೆಯ ಗ್ರಾಮವಾಗಿರತಕ್ಕಂಥ ಗಾಂಡ್ಲಹಳ್ಳಿಗೆ ಹೋಗಿ ವಿಶ್ವನಾಥ್ ಅವರ ತೋಟವನ್ನು ನೋಡ್ಕೊಂಡು ಬಂದು ಆ ಒಂದು ಮೆಥಡ್ ಅಲ್ಲಿ ಯಾವ ರೀತಿ ಆಗ್ಬೇಕಂತ ನೋಡ್ಕೊಂಡು ಮನಗೊಂಡು ಅದೇ ಪ್ರಕಾರ ನಾನು ಇಲ್ಲಿ ಗುಂಪು ಬಾಳೆಯನ್ನು ಬೆಳೆಸಿದ್ದೇನೆ. ನಾನು ರೆಡ್ಡಿ ಅವರೇ, ಸರ್ ಇದು ಎಷ್ಟು ಎಕರೆ? ಸರ್ ಇದು ಒಂದು 10 ಗುಂಟೆ 2 ಎಕರೆ ಕಮ್ಮಿ. 2 ಎಕರೆಗೆ 10 ಗುಂಟೆ ಕಡಿಮೆ. ನೀವು ಅಂತರ ಎಷ್ಟು ಕೊಟ್ಟಿದ್ದೀರಿ? ಸರ್ ನಾನು 15 ಅಂತ ಅವರಿಗೆ ಅಂದಾಜ್ಮೇಲೆ ಒಂದು ಕೋಲಲ್ಲಿ ಅಳತೆ ಮಾಡಿಕೊಟ್ಟೆ. JCF ಅವರು ಆ ತರ ಅಂತರ ಮಾಡಿ ಕೊಟ್ಟಿದ್ರು 15-15ಗೆ. ನನ್ಗೆ ಏನೋ ಒಂದು 14, ಒಂದು ಕಡೆ 13 ಆ ತರ ಇರ್ಬೋದು ಅಂತ ಒಂದು ಮನವರಿಕೆ ಆಗ್ತಾ ಇದೆ. ಎಷ್ಟು ಗಿಡ ಇದೆ, ಎಷ್ಟು ಗುಣಿ ಇದೆ ಸರ್? ಇದರಲ್ಲಿ ನಿಯರ್ಲಿ ಒಂದು 400 ಗಿಡ ಇದೆ ಸರ್. 400. 2 ಎಕರೆಗೆ 400 ಅಂತಂದ್ರೆ ಬಹಳ ಜಾಸ್ತಿ ಆಯ್ತು. 1 ಎಕರೆಗೆ 20x20 ಹಾಕಿದ್ರೆ 125ರಿಂದ 30 ಗುಣಿ ಬಿದ್ದರೆ ಅದು ಕರೆಕ್ಟ್ ಆಗಿರ್ತದೆ, ಹೌದಲ್ವಾ? ಸೊ ಅದರಲ್ಲಿ ಮನ್ಕೊಂಡಿದ್ದೆ ಸರ್, ಇದನ್ನ ನೋಡಿದ ಮೇಲೆ ನಾನು ಅದನ್ನ ಮನ್ಕೊಂಡಿದ್ದೀನಿ. ರೈಟ್, ಇರ್ಲಿ, ಆಯ್ತು. ಈಗ ನಿಮಗೆ ಸುಮಾರು 400 ಗುಣಿ ಇಲ್ಲಿ ಬಿದ್ದಿದೆ. ಯಾವ ತಿಂಗಳಲ್ಲಿ ಹಾಕಿದ್ದು ಇದನ್ನ? ಸರ್ ನಾನು ಇದನ್ನ ಅಕ್ಟೋಬರ್ 15 ಪ್ಲಾಂಟಿಂಗ್ ಮಾಡಿದೆ. ಸೊ 11 ತಿಂಗಳಿಗೆ ಇವತ್ತು ನೀವು ಗೊನೆ ನೋಡ್ತಾ ಇದ್ದೀರಿ, ಹೌದು ಸರ್. ಕರೆಕ್ಟ್ ಅಲ್ವಾ? ಹೌದು ಸರ್. ಬಹುಶಃ ಇನ್ನೊಂದು 20-25 ದಿವಸದಲ್ಲಿ ಹಾರ್ವೆಸ್ಟ್ ಆಗೋ ಲೆಕ್ಕಕ್ಕೆ ಬಂದಿದೆ, ಹೌದು ಸರ್. ಹೌದಲ್ವಾ? ಹೌದು. ಸೊ ಈ ಗೊನೆ ಬಂದಿರೋದು ಮದರ್ ಪ್ಲಾಂಟ್ ಅಲ್ಲ? ಈಗ ಇದು ಮದರ್ ಪ್ಲಾಂಟ್ ಸರ್. ಮದರ್ ಪ್ಲಾಂಟ್. ಸೊ ಈಗ ಮದರ್ ಪ್ಲಾಂಟ್ ಅಲ್ಲಿ ಬರ್ಲಿಕ್ಕೆ ನಿಮಗೆ 11 ತಿಂಗಳ ಟೈಮ್ ತಗೊಂಡಿದೆ. 12 ತಿಂಗಳಷ್ಟೊತ್ತಿಗೆ ಕಟಾವು ಮುಗೀತದೆ. ಈಗ ಎಲ್ರದು ಚಾಲೆಂಜ್ ಏನಂತಂದ್ರೆ ಅಥವಾ ಅವರು ಸಮಸ್ಯಾತ್ಮಕವಾಗಿ ನೋಡ್ತಾ ಇರೋದು ಏನಂತಂದ್ರೆ ಇದು ಬಹಳ ಕಡಿಮೆ ಬರೋದು ಇಳುವರಿ ಅಂತಕ್ಕಂಥದ್ದು ಪಾಯಿಂಟ್ ಇದೆ. ಅಂದ್ರೆ 1 ವರ್ಷ ಏನು ಬರಲ್ಲ ಅನ್ನೋದು ಸತ್ಯ ಕೂಡ ಅದು. ಯಾಕೆಂತಂದ್ರೆ ಇದು ಒಂದೇ ಮೊದಲು ಹಾಕಿದ್ದು ಒಂದು, ಈಗ ನಿಮ್ಗೆ ಗೊನೆ ಸಿಗ್ತಾ ಇದೆ, ಹೌದಲ್ವಾ? ಎಷ್ಟು ಬರಬಹುದು ಇದು? ಎಷ್ಟು ಕೆಜಿ ಅಂದಾಜು? ನನ್ನ ಪ್ರಕಾರ 12ರಿಂದ 15 ಒಳಗೆ ಬರ್ಬೋದು. 15 ಕರೆಕ್ಟ್ ಅಲ್ವಾ? ರೈಟ್. ಈಗ ಇದೊಂದು ಬಂದಿದೆ, ಮತ್ತೆ ನೀವು ಇಲ್ಲಿ ನೋಡ್ತಾ ಇದ್ರಿ, ಹೌದು ಸರ್, ಈ ಸಕ್ಕರಲ್ಲಿ ಬಂದಿರತಕ್ಕಂಥದ್ದು. ಅದು ಇನ್ನೆಷ್ಟು ತಿಂಗಳಿಗೆ ಗೊನೆ ನಿಮ್ಗೆ ಹಾರ್ವೆಸ್ಟ್ ಬರ್ಬೋದು? ಒಂದ್ಸಲಿ ಅದು ಹೂ ಬಂದ್ಮೇಲೆ ಐ ಥಿಂಕ್ 100 ಡೇಸ್ ಅಂತ. ಕರೆಕ್ಟಾ? ಸೊ ಇನ್ನೊಂದು 2-2.5 ತಿಂಗಳಲ್ಲಿ ಇದು ಬರ್ತದೆ, ಹೌದಲ್ವಾ? ಇದೇ ಗುಂಪಲ್ಲಿ ಮತ್ತೆ ಅಲ್ಲಿ ಇದೆ, ಹೌದು ಸರ್, ಸ್ವಲ್ಪ ಮೇಲೆ ಇದೆ, ಕರೆಕ್ಟ್ ಅಲ್ವಾ? ಹೌದು ಸರ್. 1ರಲ್ಲೇ 3 ಬಂದಿದೆ, ಹೌದಲ್ವಾ? ಹೌದು. ಸೊ ಇನ್ಮೇಲೆ ನಿಮಗೆ
ಕಂಟಿನ್ಯೂಸ್ ಆಗಿ ಇನ್ನೊಂದು 2-3 ತಿಂಗಳು ಆದಮೇಲೆ ಪ್ರತಿ ತಿಂಗಳ ಬರ್ಬೋದು ಅನ್ನೋ ನಂಬಿಕೆ ಇದೆಯಾ ಇಲ್ಲಿ? ಇದೆ ಸರ್, ಬರುತ್ತಲ್ವಾ? ಇದೆ ಇದೆ ಇದೆ. ಹೌದಲ್ವಾ? ಅಲ್ಲಿಗೆ 2ನೇ ವರ್ಷದಿಂದ ಪ್ರತಿ ತಿಂಗಳು ನೀವು ಬಾಳೆನ ಪಡಿಬಹುದು, ರೈಟ್? ಹೌದು. ಎಷ್ಟು ವರ್ಷ ಉಳಿಸ್ಕೋಬಹುದು ಈ ಗಿಡನ? ನಾನು ಇದನ್ನ ಯಥೇಚ್ಛವಾಗಿ ತಿಪ್ಪೆ ಗೊಬ್ಬರ ಮತ್ತೆ ಲಿಕ್ವಿಡ್ಸ್ ಕೊಟ್ಟು ಒಂದು 10 ವರ್ಷ ಉಳಿಸ್ಕೋಬೇಕು ಅಂತಿದ್ದೀನಿ ಸರ್. ಗ್ರೇಟ್. 10ರಿಂದ 15 ವರ್ಷ ಉಳಿಸ್ಕೋಬಹುದು. ವೀಕ್ಷಕರಿಗೆ ನಾನು ಮಾತಾಡ್ತೀನಿ ನೋಡಿ, ಗುಂಪು ಬಾಳೆ ಅಂತಕ್ಕಂಥದ್ದು ಆಕ್ಚುಲಿ ಇದು ಒರಿಜಿನಲ್ ಕಾನ್ಸೆಪ್ಟ್. ಇದನ್ನ ಕಮರ್ಷಿಯಲ್ ಕ್ರಾಪ್ ಆಗಿ ಬಂದಾಗ 6 ಅಡಿಗೆ 7 ಅಡಿಗೆ ತಂದು ಅದು ತುಂಬ ಹತ್ತಿರ ಮಾಡಿದಾಗ ಗಾಳಿ ಬೆಳಕು ಕಡಿಮೆ ಆಗಿ ಪೋಷಕಾಂಶಗಳ ಕೊರತೆ ಆಗಿ 2 ಬೆಳೆ 3 ಬೆಳೆಗೆ ಕ್ಲೋಸ್ ಆಗ್ತದೆ. ಸೊ ಇಲ್ಲಿ ಏನು ಗುಂಪು ಬಾಳೆಯಲ್ಲಿ ವಿಶೇಷ ಅಂತಂದ್ರೆ 20 ಅಡಿಗೆ ಹಾಕಿದಾಗ ಗಾಳಿ ಬೆಳಕು ಚೆನ್ನಾಗಿ ಬೀಳುತ್ತೆ. ಯಾವಾಗ ಗಾಳಿ ಬೆಳಕು ಚೆನ್ನಾಗಿ ಬೀಳುತ್ತೋ ಆಟೋಮೆಟಿಕ್ ಆಗಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯನ್ನು ಚೆನ್ನಾಗಿ ನಡೀತದೆ, ನಮಗೆ ಉತ್ತಮವಾದ ಇಳುವರಿನೂ ಬರ್ತದೆ. ಅರ್ಥ ಆಯ್ತಾ? ಇನ್ಮೇಲೆ ಬಿಡಿ, ನಿಮಗೆ ತಿಂಗಳು ಸಿಗ್ತದೆ ಗೊನೆ. ಸರಿ ಸರ್. ಆದರೆ ಲೇಬರ್ ಪಾರ್ಟ್ ಅಲ್ಲಿ ಏನ್ ಹೇಳ್ತೀರಿ ನೀವು? ಒಬ್ಬನೇ ಮೇಂಟೈನ್ ಮಾಡ್ಕೊಳ್ತೀನಿ ಸರ್, ಕೂಲಿ ಏನಿಲ್ಲ. ಇದಕ್ಕೆ ಬ್ರಷ್ ಕಟರ್ ಒಂದು ತಗೊಳಿದ್ದೀನಿ, ಕ್ಲೀನ್ ಆಗಿ ಹುಲ್ಲು ಎಲ್ಲ ಕಟ್ ಮಾಡ್ಕೊಳ್ತೀನಿ ಒಬ್ಬನೇ. ಕೂಲಿ ಅಲ್ಲ, ನಾನು ಇದುವರೆಗೂ ಇದಕ್ಕೆ ತಿಪ್ಪೆ ಗೊಬ್ಬರ ಹಾಕಕ್ಕೆ ಒಬ್ಬನ ಕೂಲಿ ಅವ್ರನ್ನ ಇಟ್ಕೊಂಡೆ ಸರ್, ಮಿಕ್ಕಾಗಿ ಏನನ್ನು ಕೂಲಿ ಇಟ್ಕೊಂಡೆ ಸರ್. ಈವನ್ ನಾರು ನಾಟಿದ್ದು ನಾನು ಒಬ್ಬನೇ ಮಾಡಿದ್ದೀನಿ ಸರ್. ಅದರಿಂದ ನನಗೆ ಕೂಲಿದು ಸೇವ್ ಆಯ್ತು. ನೋಡಿ, ಬಹಳ ಮುಖ್ಯವಾಗಿ ಲೇಬರ್ ಒಂದು ಏನು ನಮಗೆ ಡಿಪೆಂಡೆನ್ಸಿ ಕಡಿಮೆ ಆಯ್ತು. ನಂಬರ್ 1. ನಂಬರ್ 2, ನೀರು ಡಿಪ್ಪರ್ ಮುಖಾಂತರ ಕೊಟ್ಟಿದ್ದೀನಿ. ಬೇರೆ ಬೆಳೆಗೆ ಕಂಪೇರ್ ಮಾಡಿದ್ರೆ ಕಡಿಮೆನಾ ಜಾಸ್ತಿ? ಕಡಿಮೆ ಸರ್, ಅತಿ ಕಡಿಮೆ. ನೀರು ಕಡಿಮೆ ಆಯ್ತು. ಆಮೇಲೆ ಖರ್ಚು ಕಡಿಮೆನೆ ಸರ್, ಖರ್ಚು ಕಡಿಮೆ ಆಯ್ತು. ಸೊ ಇಲ್ಲಿ ನೋಡೋಣ, ಎಲ್ಲ ಕಡಿಮೆ ಆಗಿದೆ ನಿಮಗೆ. ಇನ್ನೇನು ಸ್ಪ್ರೇಗಿ ಮಾಡೋದು ಅದು ಏನು ಇಲ್ಲ. ರೋಗ ರುಜಿನದ ಸಮಸ್ಯೆ ಕೂಡ ಇಲ್ಲ ಸರ್, ಇಲ್ಲ ಇಲ್ಲಿ. ಕರೆಕ್ಟ್ ಅಲ್ವಾ? ಅಂದಮೇಲೆ ನಿಮ್ಮದು 400 ಗಿಡ ಇದೆ. ಇನ್ನು ಮುಂದೆ ಇದು ತಯಾರಾಗಿ ಕಟಾವು ಬಂದ್ಮೇಲೆ ಪ್ರತಿ ತಿಂಗಳ ಹಾರ್ವೆಸ್ಟ್ಗೆ ಬಂದ್ರೆ ಒಂದೊಂದು ಗುಂಪಲ್ಲಿ ಒಂದೊಂದು ಗೊನೆನ ಗ್ಯಾರಂಟಿ ಹಾರ್ವೆಸ್ಟ್ ಮಾಡ್ಬೋದು. ಖಂಡಿತ ಮಾಡ್ಬೋದು ಸರ್. ಮಾಡ್ಬೋದಲ್ವಾ? ಖಂಡಿತ ಮಾಡ್ಬೋದು. ರೈತರು ಅರ್ಥ ಮಾಡ್ಕೋಬೇಕಾಗಿರೋ ವಿಚಾರ ಏನಂತಂದ್ರೆ, ಈ ಪದ್ಧತಿಯಲ್ಲಿ ಲೇಬರ್ ಕಡಿಮೆ, ನೀರ್ ಕಡಿಮೆ, ಮತ್ತೆ ಗೊಬ್ಬರಗಳು ಕಡಿಮೆನೆ ಸರ್, ಪೂರ್ತಿ ಕಡಿಮೆ. ಇಲ್ಲಿ ಯಾವ್ದು ರಾಸಾಯನಿಕ ಗೊಬ್ಬರ ಹಾಕಿಲ್ಲ? ಇಲ್ಲ ಸರ್, ಯಾವ್ದು ಹಾಕಿಲ್ಲ. ಅದ್ರ ಖರ್ಚು ಕಡಿಮೆ, ರೋಗಗಳು ಕಡಿಮೆ. ಹೌದಲ್ವಾ? ಸೊ ಓವರ್ ಆಲ್ ಖರ್ಚು ಕಡಿಮೆ. ಆದಾಯದ ವಿಚಾರದಲ್ಲಿ ನಾನು ಮಾತಾಡೋದಾದ್ರೆ, ನಿಮಗೆ ಇದು ಹಾರ್ವೆಸ್ಟ್ ಬಂದ ಮೇಲೆ ಆಯ್ತಾ, ನೆಕ್ಸ್ಟ್ ಸಕ್ಕರ್ಸ್ ಇಂದ ಪ್ರತಿ ತಿಂಗಳ ಒಂದು ಹಾರ್ವೆಸ್ಟ್ ಬರ್ತದೆ. ಒಂದು ಗುಂಪಿಗೆ 1 ಗೊನೆ. ಇಲ್ಲಿ 2 ಎಕರೆದಲ್ಲಿ 400 ಗಿಡ ಇದೆ. ಹೌದಲ್ವಾ? 400 ಗಿಡಕ್ಕೆ 400 ಗೊನೆ 12, 13, 15 kg ಹಿಂಗೆಲ್ಲ ಬರ್ಬೋದು. ಬಟ್ ಆವರೇಜ್ ಒಂದು 10 kg ಇಟ್ಕೊಂಡ್ವಾ, ಸರಾಸರಿ 10 kg ಇಟ್ಕೊಂಡ್ರೆ ಅಲ್ಲಿಗೆ 4000 kg. 4000 kg ಇಂಟು 40 ರೂಪಾಯಿ ಆವರೇಜ್ ಇಟ್ಕೊಂಡ್ರೆ 1,60,000 ರೂಪಾಯಿ ಆಯ್ತು ಒಂದು ತಿಂಗಳಿಗೆ. ಹೌದಲ್ವಾ? ಸೊ ಅಲ್ಲಿಗೆ ಎಕರೆಗೆ 80,000 ರೂಪಾಯಿ ಆಯ್ತು. ಹೌದಲ್ವಾ? ಸೊ ಇಷ್ಟು ಲೇಬರ್ ಡಿಪೆಂಡೆನ್ಸಿ ಕಡಿಮೆ ಆಗಿ ತಿಂಗಳಿಗೆ 1 ಎಕರೆಗೆ 80,000 ರೂಪಾಯಿ ಆದಾಯ ಗಳಿಸಕ್ಕೆ ಅವಕಾಶ ಇದೆ ಅಂತಂದ್ರೆ ಗುಂಪು ಬಾಳೆ ಪದ್ಧತಿ ಒಳ್ಳೇದ ಕೆಟ್ಟದ? ಒಳ್ಳೇದೇ ಸರ್, ಎಲ್ಲಾ ಬೆಳೆಗಿಂತ ಒಳ್ಳೇದು. ಹೌದಲ್ವಾ? ಹೌದು. ಯಾಕಂದ್ರೆ ಇವತ್ತು ಬೇರೆ ಬೆಳೆಗಳಲ್ಲಿ ದುಡ್ಡು ಬಂದಂಗಿರುತ್ತೆ, ಖರ್ಚು ಜಾಸ್ತಿ ಆಗತ್ತೆ. ಬಟ್ ಇದರಲ್ಲಿ ಖರ್ಚು ಪೂರ್ತಿ ಕಡಿಮೆ, ನಿರಂತರ ಆದಾಯ. ನೀವೇ ಹೇಳ್ತಾ ಇದ್ರೆ 10 ವರ್ಷ ಮಾಡಬಹುದು ಅಂತ. ಹೌದು ಸರ್. ನೀವೇನಾದ್ರೂ ಇಲ್ಲಿ ತಿಪ್ಪೆ ತರ ಮಾಡ್ಕೊಂಡ್ರೆ 15 ವರ್ಷ ಮಾಡಬಹುದು. ಮಾಡ್ತೀನಿ ಸರ್. ಆಯ್ತಾ? ಆದ್ರೆ ಕಂಡೀಷನ್ ನಂಬರ್ 1, ನೀವು 10 kg ಹೆಚ್ಚು ಇಳುವರಿ ತಗೋಬೇಕಾದ್ರೆ ಆವರೇಜಲ್ಲಿ ಒಂದು 13ರಿಂದ 15 kg ತಗೋಬೇಕಾದ್ರೆ 20 ಅಡಿಗೆ 20 ಅಡಿ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಆ ಡಿಸ್ಟೆನ್ಸ್ ಅಲ್ಲಿ ಮಾಡ್ಕೊಂಡ್ರೆ ನೀವು ನನ್ನ ಪ್ರಕಾರ ಇನ್ನೂ ಇಳುವರಿನ ಹೆಚ್ಚಿಸ್ಕೊಳ್ತೀರಿ. 80,000ದಿಂದ 1,00,000 ಕೂಡ ಪರ್ ಮಂತ್ ಹೋಗ್ಲಿಕ್ಕೆ ಸಾಧ್ಯ ಇದೆ. ಅದರಿಂದ ಎಲ್ಲ ರೈತ ಬಾಂಧವರು ದಯವಿಟ್ಟು ಮನೆಗೆ ಅಟ್ಲೀಸ್ಟ್ 1 ಎಕರೆ ಗುಂಪು ಬಾಳೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಪ್ರತಿ ತಿಂಗಳು 80,000ದಿಂದ 1,00,000 ರೂಪಾಯಿ ಅಟ್ಲೀಸ್ಟ್ ನಿಮ್ಮ ಮನೆ ಖರ್ಚುಗಳಿಗೆ, ಮಕ್ಕಳ ಫೀಸ್ಗಳಿಗೆ, ಈ ಥರದಕ್ಕೆ ನೀವು ದೈನಂದಿನ ಖರ್ಚುಗಳಿಗೆ ಒಂದು ಭಯ ಇಲ್ಲದೆ ಒಂದು ಸ್ಯಾಲ್ರಿ ಥರ ನೀವು ಕಂಟಿನ್ಯೂಸ್ ಆಗಿ ತಗೋಬಹುದು. ಅದರಿಂದ ಪ್ರತಿಯೊಬ್ಬರಿಗೆ ಗುಂಪು ಬಾಳೆನ ಮಾಡ್ಕೊಳ್ಳಿ.
ಸೊ ಉತ್ತಮವಾದ ಹಣ್ಣನ್ನ ನಾವು ಸಮಾಜಕ್ಕೆ ಕೊಡ್ಬೋದು. ಇದು ಚೆನ್ನಾಗಿದೆಯಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ, ಹೌದು ಸರ್. ಕ್ವಾಲಿಟಿ ನೋಡಿ, ಆ ಕಲರ್ ನೋಡಿ, ಏನಾದ್ರು ಒಂದು ಸರ್ ನಾನು ರೈತ ಬೆಳೆದಿದ್ದೀನಿ, ನೀವು ಹಲವಾರು ಕಡೆ ನೋಡ್ತಾ ಇರ್ತೀರಾ, ನೀವು ಹೇಳ್ಬೇಕು ಸರ್. ಅದ್ಭುತವಾಗಿದೆ. ಸೊ ಇಂಥ ಒಂದು ಬಾಳೆನ ಬೆಳೆದು ಸಮಾಜಕ್ಕೆ ಕೊಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.